ಜನರಲ್ ಆಗಿ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಕಂಪ್ಲೇಂಟ್ ಹೇಳೋರು, ಜನ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ, ಸಿನಿಮಾ ನೋಡ್ತಾ ಇಲ್ಲ, ನಾವು ಏನೇ ಕೊಟ್ಟರು ನೋಡ್ತಾ ಇಲ್ಲ ಅನ್ನೋದು. ಅದಕ್ಕೆ ಜನ ತಕ್ಕದಾಗಿ ಉತ್ತರ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಸೊ ಅವತ್ತು ಆ ದಿನ ಶೂಟಿಗೆ ಬಂದಾಗ ಮಾನಿಟರ್ ಹತ್ರ ಹೋಗ್ತೀನಿ, ಎಲ್ಲ ಗುಡ್ಡೆ ಹಾಕೊಂಡು ಕುತ್ಕೊಂಡಿದ್ದಾರೆ. ಇಲ್ಲ ಸರ್ ಬೇಡ, ಎಲ್ಲ ಇಲ್ಲೇ ತೋರಿಸಿದ್ರೆ ಸಿನಿಮಾದಲ್ಲಿ ಏನು ತೋರಿಸೋದು. ಅವತ್ತು ಹೇಗಿದ್ರು ಮ್ಯಾಮ್ ಇವತ್ತು ಹಾಗೆ ಇದ್ದೀರಾ, ಅದಕ್ಕೇನೆ ನಾವು ಎಲ್ಲ ಕಡೆ ಎವರ್ ಗ್ರೀನ್ ಆರ್ಟಿಸ್ಟ್ ಅಂತ ಹಾಕ್ಸಿದೀವಿ ಮ್ಯಾಮ್. ಆದ್ರೆ ಪ್ರತಿ ಸಲ ವೇದಿಕೆ ಮೇಲೆ ಬಂದಾಗ ಒಂದು ಕ್ಲಾರಿಟಿಲಿ ಮಾತಾಡ್ತಾರೆ. ಚೂರೆಲ್ಲ ಸುಮಾರು ಡೌಟ್ಗಳಿತ್ತು. ನೀವು ಸ್ಕೂಲ್ಗೆ ಹೋದ್ರಿ, ನಾನು ಸ್ಕೂಲ್ಗೆ ಹೋಗಿ ಸ್ಟುಡಿಯೋ ಹೊಟ್ಟೋದೆ ಅಂತ. ಏನಾಗೋದು, ಪಾತ್ರ ಹೇಳೋದು ಒಂದಿರ್ತಿತ್ತು, ಅದು ಪಿಕ್ಚರೈಸ್ ಆದಾಗ ಬೇರೆ ತರ ಆಗ್ತಾ ಇತ್ತು, ಅಥವಾ ಫೈನಲ್ ಎಡಿಟಿಂಗ್ ಅಲ್ಲಿ ಇನ್ನೇನೇನೋ ಆಗೋಗ್ತಾ ಇತ್ತು. ಏನಿತ್ತು ಸೆಪ್ಟೆಂಬರ್ 12 ಅವತ್ತಂತದ್ದು ಏನಿದೆ? ಸೆಪ್ಟೆಂಬರ್ 12 ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಈ ವಿಡಿಯೋ ನೋಡಿದ್ಮೇಲೆ, ರೀಲ್ ನೋಡಿದ್ಮೇಲೆ ಡೇಟ್ ರಿಜಿಸ್ಟರ್ ಆಯಿತು. ಆದರೆ ಇನ್ನೆರಡು ವಿಷಯಗಳು ಗೊತ್ತಾಯ್ತು. ಏನಂದರೆ ನಮ್ಮ ನಿರ್ದೇಶಕರು ನಿರ್ಮಾಪಕರು ಇಬ್ಬರು ಆರ್ಟಿಸ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಓಕೆ, ಮೊದಲಿಗೆ ನಮ್ಮ ನಿರ್ದೇಶಕರ ಕೈಲೇ ಮಾತನಾಡ್ಸೋಣ. ಸುರಾಗ್ ಸಾಗರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಇಡೀ ಸಿನಿಮಾದಲ್ಲಿ ಈ ಹಾಡಿನ ಇಂಪಾರ್ಟೆನ್ಸ್ ತುಂಬ ಪ್ರಮುಖ ಪಾತ್ರ ಇದೆ ಅಂತ ಹೇಳ್ತಾ ಇದ್ರಿ. ಅದರ ಬಗ್ಗೆ ಹೇಳ್ತಾ ಹಾಗೆ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಅದರ ಬಗ್ಗೆ ಒಂದೆರಡು ಮಾತು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತು ಸುಧಾರಾಣಿ ಮ್ಯಾಮ್ ಅವ್ರು ಬಂದಿದ್ದಾರೆ. ನನಗೆ ಪರ್ಸ್ನಲ್ ಫೇವ್ರೇಟ್ ಫ್ರಮ್ ದ ಟೈಮ್ ಐ ವಾಸ್ ಅ ಕಿಡ್. ಲೈಕ್ ಐ ಹ್ಯಾವ್ ಬೀನ್ ಸೀಯಿಂಗ್ ಆಲ್ ಹರ್ ಮೂವೀಸ್ ಆ್ಯಂಡ್ ಅವತ್ತು ಹೇಗಿದ್ರು ಮ್ಯಾಮ್ ಇವತ್ತು ಹಾಗೆ ಇದ್ದೀರಾ, ಅದಕ್ಕೇನೆ ನಾವು ಎಲ್ಲ ಕಡೆ ಎವರ್ ಗ್ರೀನ್ ಆರ್ಟಿಸ್ಟ್ ಅಂತ ಹಾಕ್ಸಿದ್ದೀವಿ ಮ್ಯಾಮ್, ಸೀರಿಯಸ್ಲಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಈ ಸಾಂಗ್ ಬಗ್ಗೆ ಹೇಳೋದಾದರೆ, ನಮ್ಮ ಸಿನಿಮಾನಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರಿಗೆ ಥ್ರೂ ಔಟ್ ದ ಫಿಲ್ಮ್ ಅವ್ರ ಅಮ್ಮನ ಸೋಲ್ ಏನಿದೆ ಅಲ್ಲ, ಅದು ಥ್ರೂ ಔಟ್ ದ ಫಿಲಮ್ ಈ ನ್ಯಾರೇಟಿವಲ್ಲಿ ಕ್ಯಾರಿ ಆಗುತ್ತೆ. ಹಾಗೆ ಅಮ್ಮ ಆಮೇಲೆ ಮಗನ ಮಧ್ಯೆ ಇರೋ ಬಾಂಡಿಂಗು, ಆಮೇಲೆ ಅಮ್ಮನ ಕತೆ ಇದೆ ಇದರೊಳಗಡೆ, ಅಮ್ಮಂದೇ ಒಂದು ಸೆಪ್ರೇಟ್ ಕತೆ ಇದೆ. ಅದು ನಮಗೆ ಸಿನಿಮಾನಲ್ಲಿ ತುಂಬ ಚೆನ್ನಾಗಿ ಲಾಸ್ಟಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಜನರಲ್ ಆಗಿ ಫಾದರ್ ಡಾಟರ್ ಬಾಂಡ್ ಆಮೇಲೆ ಮದರ್ ಸನ್ ಬಾಂಡ್ ಅನ್ನೋದೇನಿದೆ ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ನನಗೆ ಈ ಲಲ್ಲಬೈ ಸಾಂಗ್ ಅನ್ನೋದೇನಿದೆ, ವಿಷ್ಣುವರ್ಧನ್ ಸರ್ ಅವ್ರದ್ದು ಜೋಜೋ ಲಾಲಿ ಸಾಂಗ್ ಏನಿದೆ, ಅದರೊಳಗಡೆ ಒಂದು ಲೈನ್ ಬರುತ್ತೆ, ನಿದ್ರಾದೇವಿ ಬಾಮೆಲ್ಲಗೆ ಅಂತ. ಸೊ ಆ ಟೈಟಲ್ ಇನ್ಸ್ಪೈರ್ ಆಗಿರೋದು ಆ ಸಾಂಗಿಂದ ಅಂತ ನಾನು ಸುಮಾರು ಸಲ ಹೇಳಿದ್ದೆ. ಸೊ ಅದು ಫಾದರ್ ಆಮೇಲೆ ಡಾಟರ್ ವರ್ಷನ್ದಾದರೆ, ಇದೊಂದು ಮದರ್ ಸನ್ ಸಾಂಗ್ದೊಂದು ವರ್ಷನ್ ಮಾಡಿದ್ದೀವಿ. ಸೊ ಹೋಪ್ಫುಲಿ ಎಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ. ಆಮೇಲೆ ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ತುಂಬ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ದಯವಿಟ್ಟು ನಮ್ಮ ತಂಡನ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಿರ್ದೇಶಕರೇ, ತುಂಬ ಒಳ್ಳೆಯದಾಗಲಿ ನಿಮ್ಗೆ ಈ ಸಿನಿಮಾ ಮೂಲಕ. ಬೆಸ್ಟ್ ವಿಶಸ್ ನಿಮಗೂ ಕೂಡ. ಇನ್ನು ನಮ್ಮ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು, ಜಯರಾಮ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವೇ ಮಾತಾಡಬೇಕು, ರಿಲೀಸ್ ಪ್ಲ್ಯಾನ್ಸು, ಈ ಹಾಡು ಹೆಂಗೆ ಅನ್ನಿಸ್ತು, ಎಲ್ಲದ್ರ ಬಗ್ಗೆ. ಮಗನ ಡೆಬ್ಯೂ ಬೇರೆ ಈ ಹಾಡಲ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಮಗೆ ಬಹಳ ಸ್ಪೆಷಲ್ಲು. ಒಂದು ಒಳ್ಳೆ ಕತೆ, ಒಳ್ಳೆ ಸಿನಿಮಾ ಅಂತ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ. ಅದ್ರ ಜೊತೆಗೆ ನನ್ನ ಮಗನೂ ಇದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದಾನೆ. ಅದು ಒಂದು ಪರ್ಸ್ನಲಿ ಸ್ಪೆಷಲ್ ಆಗಿರೋ ಪಾಯಿಂಟು. ಅವನ್ನ ಕರೆದು ಬಿಡೋಣ. ಸುಜಯ್, ನೀವು ಬಂದ್ಬಿಡಿ. ಡಾರ್ಕ್ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ನಿದ್ರಾದೇವಿ ಅನ್ನೋ ಸಿನಿಮಾನೇ ಒಂದು ಕತೆ ಫಸ್ಟ್ ಟೈಮು ನನಗೆ ಸುರಾಗ್ ನರೇಟ್ ಮಾಡಿದಾಗ, ಅದರಲ್ಲಿ ಆಬ್ವಿಯಸ್ಲಿ ನಮ್ಮ ಹತ್ರ ಆಲ್ರೆಡಿ ಹೀರೋ ಇದ್ದರು. ಸೊ ಹೀರೋಗೋಸ್ಕರ ಸಿನಿಮಾ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕತೆ ಹೇಳೋ ದಿವಸದಿಂದನೂ ಇನ್ನೊಂದು ಕ್ಯಾರೆಕ್ಟ್ರು ನಮಗೆ ಎಲ್ಲರಿಗೂ ಇವರೇ ಮಾಡಬೇಕು ಈ ರೋಲ್ ಅಂತ ಇದ್ದಿದ್ದು ಸುಧಾರಾಣಿ ಮೇಡಮ್ಮು. ಅವನು ಫಸ್ಟ್ ಡೇ ಕತೆ ಹೇಳಿದಾಗೂ, ಇಲ್ಲ ಸರ್ ಈ ಮದರ್ ಕ್ಯಾರೆಕ್ಟ್ರು ಇದು ಸುಧಾ ಮೇಡಮ್ ಮಾಡ್ತಾರೆ, ಅವ್ರ ಹತ್ರ ಇನ್ನೂ ಮಾತಾಡಬೇಕು, ಒಪ್ಪಿಸ್ತೀನಿ ನಾನು, ಅವರೇ ಮಾಡಿದ್ರೇ ಈ ಕತೆಗೆ ಚಂದ ಅಂತಂದು ಆ ಥರ ಆ ಇಮ್ಯಾಜಿನೇಷನಲ್ಲಿ ನಮಗೆ ಆ ಕತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು.
ಥ್ಯಾಂಕ್ಫುಲ್ಲಿ ಮೇಡಮ್ ಒಪ್ಕೊಂಡ್ರು ಆ ರೋಲ್ ಮಾಡೋದಕ್ಕೆ. ನಮಗೆ ಥ್ಯಾಂಕ್ ಯು ಮೇಡಮ್ ಫಾರ್ ಯು ಆ್ಯಕ್ಟಿಂಗ್ ವೆಲ್ ಇನ್ ದ ಮೂವಿ ಆಸ್ ವೆಲ್ ಆಸ್ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ, ಯುವರ್ ಅ ಬ್ರಿಲಿಯಂಟ್ ಆ್ಯಕ್ಟರ್, ಸೊ ಅದರಲ್ಲಿ ಇದ್ದೇ ಇದೆ. ಬಟ್ ಈ ಕತೆಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಚೆನ್ನಾಗಿ ನಿಮ್ಮ ವಾಯ್ಸು, ಅದರಲ್ಲಿ ಒಂದು ಲಾಂಗ್ ಡೈಲಾಗ್ ಇವನು ಮಲಗಿಸ್ಕೊಂಡು ಹೇಳಿದಿರಲ್ಲ, ಅದು ಭಾಳ ಚೆನ್ನಾಗಿದೆ. ನಾನು ಇನ್ಫ್ಯಾಕ್ಟ್ ಇನ್ಸಿಸ್ಟ್ ಮಾಡ್ತಾ ಇದ್ದೆ ಸುರಾಗಿಗೆ, ಆ ಡೈಲಾಗ್ ಪ್ಲೇ ಮಾಡ್ಸೋಣ ಇಲ್ಲಿ ಅಂದರೆ, ಇಲ್ಲ ಸರ್ ಬೇಡ, ಎಲ್ಲ ಇಲ್ಲೇ ತೋರಿಸಿದ್ರೆ ಸಿನಿಮಾದಲ್ಲಿ ಏನು ತೋರಿಸೋದು ಅಂತಂದು. ಸೊ ಅದು ಒನ್ ಆಫ್ ಮೈ ಫೇವ್ರೆಟ್ ಡೈಲಾಗ್, ಬ್ಯೂಟಿಫುಲ್ ಡೈಲಾಗ್. ಅದರಲ್ಲಿ ನಿದ್ರಾದೇವಿ ವರ್ಲ್ಡ್ನ ತೋರಿಸಿರೋ ರೀತಿ ಆಗಲಿ ಅದೆಲ್ಲ ಭಾಳ ಚೆನ್ನಾಗಿದೆ. ಸಿನಿಮಾದಲ್ಲಿ ನೀವೆಲ್ಲ ನೋಡಿದಾಗ ಯು ಗೈಸ್ ವಿಲ್ ರಿಯಲಿ ಅಪ್ರಿಷಿಯೇಟ್ ಇಟ್, ಭಾಳ ಚೆನ್ನಾಗಿ ಬಂದಿದೆ ಅದು. ಅದಲ್ಲದೆ ಸೆಪ್ಟೆಂಬರ್ 12 ನಾವು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಫೈನಲೈಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆಲ್ರೆಡಿ ಥಿಯೇಟರ್ಸ್ಗಳು, ಮಲ್ಟಿಪ್ಲೆಕ್ಸಲ್ಲಿ ಎಲ್ಲ ಕಡೆಗೂ ಮಾತಾಡಿದ್ದಾರೆ ಅದರ ಬಗ್ಗೆ ಆಲ್ರೆಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಂಡ್ ಇತ್ತೀಚೆಗೆ ಕಂಟೆಂಟ್ ಸಿನಿಮಾಗಳು ಆಗ್ತಾ ಇರೋ ಸಕ್ಸಸ್ ನೋಡಿದ್ರೆ ನಮಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೊಂದಷ್ಟು ಹೆಚ್ಚಾಗ್ತಾ ಇದೆ. ಸೂ ಫ್ರಮ್ ಸೋ ಆಗಲಿ, ಇನ್ನು ಬೇರೆ ಬೇರೆ ಸಿನಿಮಾಗಳನ್ನ ಜನ ಅಪ್ರಿಷಿಯೇಟ್ ಮಾಡ್ತಾ ಇರೋ ರೀತಿ. ಜನರಲ್ಲಾಗಿ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಕಂಪ್ಲೇಂಟ್ ಹೇಳೋರು, ಜನ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ, ಸಿನಿಮಾ ನೋಡ್ತಾ ಇಲ್ಲ, ನಾವೇನೇ ಕೊಟ್ಟರು ನೋಡ್ತಾ ಇಲ್ಲ ಅನ್ನೋದು. ಅದಕ್ಕೆ ಜನ ತಕ್ಕದಾಗಿ ಉತ್ತರ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ನೀವು ಒಳ್ಳೆ ಸಿನಿಮಾ ಕೊಟ್ಟರೆ ನಾವು ಡೆಫಿನೆಟ್ಲಿ ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮಗೂ ನಮ್ಮ ಸಿನಿಮಾನೂ ಅಷ್ಟೇ ಒಳ್ಳೆ ಸಿನಿಮಾ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಪ್ರತಿ ನಿಮ್ಮ ಮೀಡಿಯಾಗಳ ಮುಖಾಂತರ ನಮ್ಮ ಸಿನಿಮಾ ರಿಲೀಸ್ ಡೇಟ್ ಆಗಲಿ ಅಥವಾ ಸಿನಿಮಾ ಕಂಟೆಂಟ್ ಆಗಲಿ ತಲುಪಿಸಿ ಜನಗಳಿಗೆ. ಜನ ಬಂದು ಡೆಫಿನೆಟ್ಲಿ ನಮ್ಮ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಸಿಗೋ ಥರ ಮಾಡ್ತಾರೆ ಅಂತ ಹೋಪ್ಫುಲ್ಲಿ ನಾನು ಥ್ಯಾಂಕ್ಫುಲ್ಲಾಗಿ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ನಮ್ಮ ಹೀರೋಯಿನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ, ಪ್ರವೀಣ್ ಶೆಟ್ಟರ್ ಸರ್ ಬಂದಿದ್ದಾರೆ, ನಮ್ಮ ವೆಲ್ ವಿಶರ್ ಫ್ರೆಂಡ್ ಬಂದಿದ್ದಾರೆ, ವೇಲು ಸರ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಇಟ್ ಅಕ್ರಾಸ್. ಥ್ಯಾಂಕ್ ಯು, ನಮ್ಗೆ ಸಪೋರ್ಟ್ ಮಾಡಿ ಎಲ್ರೂ. ಓಕೆ ಸುಜಯ್, ಏನಾದರೂ ಮಾತಾಡಬೇಕು. ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸುಧಾಮ ಜೊತೆ ಆ್ಯಕ್ಟ್ ಮಾಡಿದ್ದು ಹೆಂಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು. ಮೈಕ್ ಹತ್ರ ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನಿಸ್ತಾ? ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಓಕೆ, ಬೆಸ್ಟ್ ವಿಶಸ್ ನಿಮಗೂ ಕೂಡ. ಥ್ಯಾಂಕ್ಸ್. ಹಾಂ, ಪ್ರವೀಣ್ ಶೆಟ್ಟಿ ಸರು ಅವಾಗಿಂದ ಕುತ್ಕೊಂಡು ಪ್ರೋಗ್ರಾಮ್ ಶುರುವಾಗಿದ್ದ ಮುಂಚೆ ನಾನು ಅವನಿಗೆ ಪೂರ್ತಿ ಸ್ಪೀಚ್ ಹೇಳ್ಕೊಟ್ಟಿದ್ದೀನಿ ಅಂದರು. ನೀವು ಹೇಳ್ಕೊಟ್ರೆ ಮುಗೀತು ಸರ್ ಬಿಡಿ, ನಿಮಗೆ ಮಾತಾಡೋದು ಹೇಳ್ಕೊಡ್ಬೇಕಾ ಅಂತ ಅಂದಿದ್ದೆ. ಒಂದೆರಡು ಲೈನ್ ಆದರೂ ಹೇಳೋ. ಇವಾಗ ನಮ್ಮ ಅಪ್ಪ ಕಾರಲ್ಲಿ ಬರೋವಾಗ ಈ ಹಾಡು ಹಾಕಿದ್ರು. ಅವಾಗ ನಾನು ಹಂಗೆ ನಮ್ಮ ಅಮ್ಮ ಮೇಲೆ ಹಂಗೆ ಮಲ್ಕೊಂಡೆ. ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಈ ಹಾಡು. ಬಾ 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 ಸರ್, ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ ಸರ್. ಸೂಪರ್, ಬೆಸ್ಟ್ ವಿಶಸ್ ನಿಂಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಇವತ್ತು ಸುಧಾರಾಣಿ ಮೇಡಮ್ ನಮ್ಮ ಸಾಂಗ್ನ ಲಾಂಚ್ ಮಾಡಿದ್ದಕ್ಕೆ. ಒಂದು ಫನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕಂದ್ರೆ, ಸುಧಾರಾಣಿ ಮ್ಯಾಮ್ ಜೊತೆ ಶೂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ತಂದೆಯವರೆಲ್ಲ ಹೇಳಿದರು, ಅವ್ರನ್ನೆಲ್ಲ ನಾವು ನೋಡಿಕೊಂಡು ತುಂಬ ದೊಡ್ಡ ಫ್ಯಾನ್ ನಾವು ಎಲ್ಲರೂ ಅಂತ, ನಮ್ಮ ಮನೆಯವರು ಎಲ್ಲರೂ. ಸೊ ಅವತ್ತು ಆ ದಿನ ಶೂಟಿಗೆ ಬಂದಾಗ ಮಾನಿಟ್ರ್ ಹತ್ರ ಹೋಗ್ತೀನಿ, ಎಲ್ಲ ಗುಡ್ಡೆ ಹಾಕೊಂಡು ಕುತ್ಕೊಂಡಿದ್ದಾರೆ. ಸರ್ ನಾನು ನೋಡ್ಬಿಟ್ಟು ಫುಲ್ ನರ್ವಸ್ ಆಗಿಬಿಟ್ಟೆ, ಏನು ಎಷ್ಟು ಎಲ್ಲರೂ ಬಂದ್ಬಿಟ್ಟು ಕುತ್ಕೊಂಡಿದ್ದಾರಲ್ಲ ಅಂತ. ಅದಾದಮೇಲೆ ಸುಧಾರಾಣಿ ಮ್ಯಾಮ್ ತುಂಬ ಸ್ವೀಟಾಗಿದ್ದರು, ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ರು ಪರ್ಫಾರ್ಮ್ ಮಾಡೋದಕ್ಕೆ. ತುಂಬ ತುಂಬ ಸ್ವೀಟು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಸಾಂಗು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿನ ಟೈಟಲ್ ಸಾಂಗು. ನಾವೇನು ವಿಶೇಷವಾದ ಒಂದು ಪ್ರಪಂಚ ಕಟ್ಟಿದ್ದೀವಿ ಅದರದ್ದು ಒಂದು ಎಸೆನ್ಸ್ ಹೇಳುತ್ತೆ ಈ ಸಾಂಗು. ಶ್ರೀಲಕ್ಷ್ಮಿ ಬೆಳ್ಮನ್ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ನ ಮಾಡಿದ್ದಾರೆ. ಸೊ ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರುವ ಎಲ್ಲರಿಗೂ, ಫ್ರೆಂಡ್ಸ್, ಫ್ಯಾಮ್ಲಿ, ಮೀಡಿಯಾ ಅವರಿಗೆ ನಿಮ್ಮ ನಿರಂತರ ಸಪೋರ್ಟ್ ಮತ್ತು ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧಾರಾಣಿ ಮ್ಯಾಮ್. ಜೂನಿ ನಂತರ ಇದು ನನ್ನ 2ನೇ ಸಿನಿಮಾ ನಿಮ್ಮ ಜೊತೆ. ಆಗ ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬ ನರ್ವಸ್ ಆಗಿತ್ತು. ಇವತ್ತು ಅದೇ ನರ್ವಸ್ನೆಸ್ ಫೀಲ್ ಆಗ್ತಿದೆ ನಿಮ್ಮ ಮುಂದೆ ಮಾತಾಡಬೇಕಾದ್ರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಮ್ಯಾಮ್. ನೀವು ಇಲ್ಲಿ ಬಂದು ಯು ಶೋನ್ ಯುವರ್ ಸಪೋರ್ಟ್ ಥ್ರೂ ಯುವರ್ ಪ್ರೆಸೆನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ನನ್ನನ್ನು ತುಂಬ ಲಕ್ಕಿ ಅನ್ಕೋತೀನಿ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅ ಟೀಮ್ ದ್ಯಾಟ್ ಈಸ್ ಗಿವಿಂಗ್ ದೇರ್ ಎವ್ರಿಥಿಂಗ್ ಟು ಪ್ರಮೋಟ್ ದಿಸ್ ಫಿಲ್ಮ್. ಈ ಸಿನಿಮಾ ಬಗ್ಗೆ ನಾವು ಎಲ್ಲರೂ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ. ತುಂಬ ಒಥೆಂಟಿಕ್, ತುಂಬ ಯುನೀಕ್ ಆಗಿರೋ ಸಿನಿಮಾ ಮಾಡಿದ್ದೀವಿ ಅಂತ ನಂಬಿಕೆ ಇದೆ. ಮತ್ತು ಆಡಿಯನ್ಸ್ ಕೂಡ ಇದನ್ನು ಖಂಡಿತ ಇಷ್ಟಪಡ್ತಾರೆ ಅಂತಲೂ ನಂಬಿಕೆ ಇದೆ.
ಐ ಹೋಪ್ ನಿಮ್ಮ ಎಲ್ಲರಿಗೂ ಈ ಹಾಡ್ ಇಷ್ಟ ಆಯಿತು. ಆ್ಯಸ್ ಯೂಶುವಲ್ ನಕುಲ್ ಅಭ್ಯಂಕರ್ ಅವರು ತುಂಬ ಬ್ಯೂಟಿಫುಲ್ ಕಂಪೋಸಿಷನ್ ಮಾಡಿದ್ದಾರೆ, ಮತ್ತು ಶ್ರೀಲಕ್ಷ್ಮಿ ಅವರು ಈ ಸಾಂಗಿಗೆ ಜೀವ ತುಂಬಿದ್ದಾರೆ. ಸೆಪ್ಟೆಂಬರ್ 12ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ಇನ್ನೇನಾದರೂ ಇದೆಯಾ? ಬಟ್ ಒಂದು ಖುಷಿ ಆಗೋದು ಏನು ಗೊತ್ತಾ ಮೇಡಮ್, ಇವರಿಬ್ರು ಆನ್ ಸ್ಕ್ರೀನು ತುಂಬ ಮುದ್ದು ಜೋಡಿ. ಈ ಹಿಂದಿನ ಪರ್ಫಾರ್ಮೆನ್ಸ್ಗಳು ಆಗಿರ್ಬೋದು, ನಮ್ಗೆ ಉದಾಹರಣೆ ಇದೆ. ಆದರೆ ಪ್ರತಿ ಸಲ ವೇದಿಕೆ ಮೇಲೆ ಬಂದಾಗ ಒಂದು ಕ್ಲಾರಿಟಿಲಿ ಮಾತಾಡ್ತಾರೆ ಅವ್ರ ಕಂಟೆಂಟ್ಗಳ ಬಗ್ಗೆ. ಇಬ್ರು ಬಹಳ ನೀಟಾಗಿ ಟೀಮ್ ಬಗ್ಗೆ ಏನು ಮಾಡಿದೀವಿ ಅನ್ನೋದ್ರ ಬಗ್ಗೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬ ಒಳ್ಳೆ ಫ್ಯೂಚರ್ ಅಂತೂ ಖಂಡಿತ ಇಬ್ಬರಿಗೂ ಇದೆ. ಬೆಸ್ಟ್ ವಿಶಸ್ ನಿಮಗೆ. 12ನೇ ತಾರೀಕಿಗೆ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಕಾರ್ಯಕ್ರಮನೂ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರವೀಣ್. ಈಗ ನಾವೆಲ್ಲರೂ ಕಾಯ್ತಾ ಇರೋದು, ನಾನು ಫಸ್ಟೇ ಸುಧಾ ಮೇಡಮ್ನ ಕರಿಬೇಕು ಅಂದ್ಕೊಂಡೆ, ಅದಕ್ಕೆ ನಮ್ಮ ನಿರ್ಮಾಪಕರು ವಾರ್ನಿಂಗ್ ಕೊಟ್ಟರು. ಫಸ್ಟ್ ಅವ್ರನ್ನ ಕರೆದ್ಬಿಟ್ರೆ ಆಮೇಲೆ ಅದು ಚೆನ್ನಾಗಿರಲ್ಲ, ಮತ್ತು ಅವ್ರು ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಆಮೇಲೆ, ಅಥವಾ ಮಾಧ್ಯಮದವರು ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರ ಮಾತಿಗೋಸ್ಕರ. ಹಾಗಾಗಿ ಎಲ್ಲರೂ ಮಾತಾದ್ಮೇಲೆ ಲಾಸ್ಟಿಗೆ ಅವ್ರನ್ನ ಕರೆಯೋಣ ಅಂತ ಅದಕ್ಕೆ ಇರಿಸ್ಕೊಂಡಿದ್ವಿ ಮೇಡಮ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀವು ಸಂತೂರ್ ಮಮ್ಮಿ ಅಂತ ನಮ್ಮೆಲ್ರಿಗೂ ಗೊತ್ತು. ನೀವೇನೇ ಮದರ್ ರೋಲ್ಸ್, ತಾಯಿ ಪಾತ್ರಗಳು ಮಾಡಿದ್ರು ಎಷ್ಟೋ ಸಿನಿಮಾಗಳಲ್ಲಿ ನಮಗೆ ಇವ್ರಿಗೆ ಅಮ್ಮನ ಅಂತ ಅನ್ಸಿರೋದು ಇದೆ. ಅದು ಸರ್ ಇವ್ರು ಹೇಳಿದ್ರು ಗೊತ್ತಾ, ಯಾರು ನಮ್ಮ ನಿರ್ದೇಶಕರು, ನಾವು ನೋಡ್ಕೊಂಡು ಬೆಳೆದ್ವಿ ಅಂತ. ಅವ್ರೇನು ಹೇಳೋದು, ಬಂದಾಗಿಂದ ಇವ್ರು ಹೇಳ್ತಾ ಇದ್ದಾರೆ ಸುಧಾರಾಣಿ ಮೇಡಮ್ ಈಗ ನಾನು ಫ್ಯಾನು ಅಂತ, ಪ್ರವೀಣ್ ಶೆಟ್ಟಿ ಸರ್. ಸೊ ಹಂಗಿದೆ ಇಲ್ಲಿ ಕ್ರೌಡ್ ಇವತ್ತು. ನಿಮ್ಮ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದೀವಿ. ಈ ಸಿನಿಮಾ, ಈ ಹಾಡು, ಅದ್ರ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಸೆಂಟೆನ್ಸ್. ಎಲ್ರಿಗೂ ನಮಸ್ಕಾರ. ಅಂಕಿತಾ ಅವ್ರು ಎಷ್ಟೊಂದು ಹೈಪ್ ಕೊಟ್ಬಿಟ್ರು ಅಂದರೆ ಇವಾಗ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಸುರಾಗ್ ಹೇಳಿದ್ದು ಓಕೆ, ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ. ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲರೂ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀವಿ ಅಂತ ಅಂದಾಗ ಒಂದು ಸೆಕೆಂಡ್ ಅನ್ನೋಂಗಾಗತ್ತೆ. ಬಟ್ ಕೆಲವ್ರಿಗೆ ನಾನು ಹೇಳ್ತೀನಿ, ನೀವು ಸ್ಕೂಲ್ಗೆ ಹೋದ್ರಿ, ನಾನು ಸ್ಕೂಲ್ಗೆ ಹೋಗಿ ಸ್ಟುಡಿಯೋಗೆ ಹೊಟ್ಟೋದೆ ಅಂತ. ಬಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಡೆಡಿಕೇಟೆಡ್. ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರೋವಂಥ ಒಂದು ಶ್ರದ್ಧೆ ಆಗಿರ್ಬೋದು, ನಿಷ್ಠೆ ಆಗಿರ್ಬೋದು, ಆಮೇಲೆ ಅದನ್ನು 100% ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ತುಂಬ ದೊಡ್ಡ ಖುಷಿ. ಏಕೆಂದರೆ ಇತ್ತೀಚೆಗೆ ಏನಂತಾರೆ, ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಹೆಚ್ಚು ಬೀಳುಗಳನ್ನ ನೋಡ್ತಾ ಇತ್ತು. ಆದರೆ ಈಗ ಮತ್ತೆ ಟ್ರೆಂಡ್ ಬದಲಾಗ್ತಾ ಇದೆ. ಕನ್ನಡ ಸಿನಿಮಾಗಳು ಮತ್ತೆ ಚೆನ್ನಾಗಿ ಪ್ರೇಕ್ಷಕರು ಒಲವು ತೋರಿಸಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಅದು ತುಂಬ ದೊಡ್ಡ ಖುಷಿ. ಏಕೆಂದರೆ ಕನ್ನಡ ಸಿನಿಮಾ, ನಾನು ಹಿಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು, ಅದೇ ವೈಭವ, ಅದೇ ಯಶಸ್ಸು ಬರಬೇಕು ಅಂತ. ಸೊ ಅದಕ್ಕೆ ಇವಾಗ ಬರ್ತಾ ಇರೋವಂಥ ಚಿತ್ರಗಳು ಆ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದರೆ, ವರ್ಕ್ ಮಾಡ್ತಾ ಇದ್ದಾಗಲೇ ಗೊತ್ತಾಯಿತು ಇಟ್ಸ್ ಗೋಯಿಂಗ್ ಟು ಬಿ ಅನ್ ಅಮೇಝಿಂಗ್ ಮೂವಿ ಅಂತ. ಏಕೆಂದರೆ ಇತ್ತೀಚೆಗೆ ಸಿನಿಮಾಗಳು ಕ್ಯಾರೆಕ್ಟರ್ಸ್ ಯಾವ್ದಾದ್ರು ಬಂದಾಗ ಒಂದು ಸ್ವಲ್ಪ ಹೆಸಿಟೇಷನ್ ಇತ್ತು ನನಗೆ. ಅಯ್ಯೋ, ಸಾಮಾನ್ಯವಾಗಿ ಜನರಲಾಗೆ, ವಿತ್ ನೋ ಅಫೆನ್ಸ್ ಮೆಂಟ್ ಟು ಎನಿವನ್, ಏನಾಗೋದು, ಪಾತ್ರ ಒಂದಿರ್ತಿತ್ತು, ಅದು ಪಿಕ್ಚರೈಸ್ ಆದಾಗ ಬೇರೆ ಥರ ಆಗ್ತಾಯಿತ್ತು, ಅಥವಾ ಫೈನಲ್ ಎಡಿಟಿಂಗಲ್ಲಿ ಇನ್ನೇನೇನೋ ಆಗೋಗ್ತಾ ಇತ್ತು. ಸೊ ನೋಡಿದಾಗ ತುಂಬ ಡಿಸಪಾಯಿಂಟ್ ಆಗೋದು, ಅಯ್ಯೋ ಪಾತ್ರ ಹಿಂಗೆ ಹೇಳಿದ್ರಲ್ವಾ, ಇದು ಯಾಕೆ ಈ ಥರ ಬಂದಿದೆ ಅಂತ. ಸೊ ಆ ಥರ ಒಂದು ಸಿಚುವೇಶನ್ನಲ್ಲಿದ್ದಾಗ ಸುರಾಗ್ ಅವ್ರು ಅಪ್ರೋಚ್ ಮಾಡಿದಾಗ ಚೂರಲ್ಲ ಸುಮಾರು ಡೌಟ್ಗಳಿತ್ತು, ಇದು ಮತ್ತೆ ಅದೇ ಥರ ಆಗತ್ತಾ ಅಂತ. ಬಟ್ ಅವ್ರು ಬಂದು ಕತೆ ಪೂರ್ತಿ ಹೇಳಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಏಕೆಂದರೆ ನಿಜವಾಗ್ಲೂ ತುಂಬ ವಿಭಿನ್ನವಾಗಿದೆ ಕತೆ. ಆ್ಯಂಡ್ ಅವ್ರು ಅದಕ್ಕೆ ಕೊಟ್ಟಿರುವಂಥ ಟ್ರೀಟ್ಮೆಂಟು ಅಷ್ಟೇ, ಅವ್ರ ಸ್ಕ್ರೀನ್ ಪ್ಲೇ ಇರ್ಬೋದು, ಅಥವಾ ಆ ಮೇಕಿಂಗ್ ವೈಸಲ್ಲಿ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದೆಲ್ಲ ಹೇಳಿದಾಗ ತುಂಬಾ ಇಂಪ್ರೆಸ್ ಆಯಿತು. ಆವಾಗ ಓಕೆ ಪರವಾಗಿಲ್ಲ, ಏನಂತಾರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಇಲ್ದಿದ್ರು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಅದನ್ನು ತೋರಿಸಿರೋ ರೀತಿನೂ ಅಷ್ಟೇ.
ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ನಾನು ಪ್ರೊಡ್ಯೂಸರ್ ಜಯರಾಮ್ ಅವ್ರಿಗಾಗಲಿ ಇಡೀ ತಂಡಕ್ಕೆ, ಐ ಮೀನ್ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಎಸ್ಪೆಷಲಿ ನನ್ನ ವಿಷಯ ಬಂದಾಗ ತುಂಬ ಪ್ರೀತಿ ತೋರಿಸಿ, ತುಂಬ ರೆಸ್ಪೆಕ್ಟ್ ತೋರಿಸಿ, ತುಂಬ ಚೆನ್ನಾಗಿತ್ತು. ವರ್ಕ್ ಮಾಡಿದ ಒಂದು ಫ್ಯೂ ಡೇಸ್ ಆದ್ರೂ ಇಟ್ ವಾಸ್ ಅ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಮೀನ್ ಫಸ್ಟ್ ಟೈಮ್ ಹೀರೋ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಹೀ ಈಸ್ ಲೈಕ್ ಸೋ ವೆಲ್ ಟ್ರೈನ್ಡ್. ನೀವು ಹೇಳ್ದಂಗೆ ಇಬ್ಬರೂ ಅಫ್ಕೋರ್ಸ್ ನಾನು ಜೂನಿನಲ್ಲಿ ವರ್ಕ್ ಮಾಡಿದ್ದೀನಿ. ದೇ ಆರ್ ಸೋ ವೆಲ್ ಟ್ರೈನ್ಡ್ ಆ್ಯಂಡ್ ತುಂಬಾ ಏನಂತಾರೆ, ಅವ್ರ ಕ್ರಾಫ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಆವಾಗ ನೋಡಿದಾಗ ಅನ್ಸತ್ತೆ ನಮ್ಗೆ ಈ ಥರ ಬಿಗಿನಿಂಗಲ್ಲಿ ನಮಗೆಲ್ಲ ಇಷ್ಟೊಂದು ಬುದ್ಧಿ ಇತ್ತಿಲ್ಲ ಪ್ರಾಬಬ್ಲಿ, ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಸೊ ರಿಯಲಿ ಅಪ್ರಿಷಿಯೇಟ್ ಯುವರ್ ಹಾರ್ಡ್ ವರ್ಕ್ ಆಲ್ಸೋ. ಆ್ಯಂಡ್ ಇನ್ನೇನು ಹೇಳಿ, ನಾನು ಸೆಪ್ಟೆಂಬರ್ 12ಗೆ ನಿದ್ದೆ ಮಾಡದೆ ಕಾಯ್ತೀನಿ, ಏಕೆಂದರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ. ಆ್ಯಂಡ್ ಎಸ್ಪೆಷಲಿ ಸುರಾಗ್ ಅವರು ಫಿಲ್ಮ್ ಮೇಕಿಂಗ್ ಎಲ್ಲ ಝೆಕ್ಕಲ್ಲಲ್ವ, ಪ್ರಾಗ್, ಸೊ ಅಲ್ಲಿ ಅವರು ಹೀಸ್ ಟ್ರೈನ್ಡ್. ಆ್ಯಂಡ್ ವಾಪಸ್ ಇಲ್ಲಿ ಬಂದು ಕನ್ನಡ ಸಿನಿಮಾ ಒಂದು ತುಂಬಾ ನಾನು ಹೇಳಿದಂಗೆ ವಿಭಿನ್ನವಾದ ಕತೆ, ಅದನ್ನು ಅಷ್ಟೇ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ, ಅದನ್ನು ಕನ್ವೆ ಮಾಡಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್. ಸೊ ಹೀಗಿರುವಾಗ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು. ಅವತ್ತಿನಿಂದ ಇವತ್ತುವರೆಗೂ ಅದೇ ರೀತಿ ಸಪೋರ್ಟ್ ತೋರಿಸಿದ್ದೀರಾ, ನನಗೆ ಅದೇ ರೀತಿ ಒಂದು ಬೆಂಬಲ ನೀಡಿದ್ದೀರಾ. ಸೊ ಒನ್ಸಿಗೆ ನಿಮ್ಮೆಲ್ಲೂ ಏನು ರಿಕ್ವೆಸ್ಟ್ ಅಂದರೆ, ಒಳ್ಳೆ ಚಿತ್ರ ಬರ್ತಾ ಇದೆ, ನಿಮ್ಮೆಲ್ಲರ ಸಪೋರ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಇಲ್ಲೇ ಇರಬೇಕು. ಹಾಂ, ಆ್ಯಂಡ್ ಅಂಕಿತ್ ಅವ್ರು ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ಥ್ಯಾಂಕ್ ಯು ಸೊ ಮಚ್. ಅದು ಏನಂತಾರೆ, ನಮಗೊಂದು ಹೆಮ್ಮೆ, ಅದು ಖುಷಿ, ಅದು ಮಿಕ್ಸ್ ಫೀಲಿಂಗ್, ಅದು ಹೇಳೋಕ್ಕಾಗಲ್ಲ. ಅದು ನಿಮಗೆ ಏನಂತಾರೆ, ಗಂಡು ಮಕ್ಕಳು ಫ್ಯಾನ್ಸ್ ಇರೋದು ಸಹಜ, ಹೆಣ್ಣು ಮಕ್ಕಳು ತುಂಬ ಫ್ಯಾನ್ಸ್ ಇದ್ದಾರೆ. ಫಾರ್ ಯುವರ್ ಇನ್ಫಾರ್ಮೇಶನ್ ನಾನು ಹೇಳ್ತಾ ಇರೋದು. ಓಕೆ, ಇಡೀ ತಂಡ ವೇದಿಕೆ ಮೇಲೆ ಬರಬೇಕು. ತಂಡದ ಪರವಾಗಿ ನಿಮ್ಗೊಂದು ನೆನಪಿನ ಕಾಣಿಕೆ ಇದೆ ಮೇಡಮ್, ಹಾಗೆ ಒಂದು ಫೋಟೋ ಆಪರ್ಚುನಿಟಿ. ಪ್ರವೀಣ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಡಮ್ ಬನ್ನಿ. ಸುಜಯ್ ಕೊಡಿ. ಕರೆದೆ ನಿಮ್ಮ ಮನೆಯವ್ರನ್ನ ಬಿಡ್ತೀವ ಸರ್? ಗುಣ ಸರ್ ದಯವಿಟ್ಟು. ಅದು ವಿತೌಟ್, ಅದು ಇಲ್ಲಿ ಕೊಟ್ಬಿಡಿ, ವಿತೌಟ್ ಟ್ರೋಫಿ. ಇರಿ ಹಾಂ ಸರ್. ಹಾಂ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿದ್ರಾದೇವಿ ಬಾ ಅಂತೇಳಿ ಸಾಂಗ್ ರಿಲೀಸ್ ಮಾಡಿದಂಥ ಸುಧಾರಾಣಿ ಮೇಡಮ್ ಅವರ ನಾವು ದೊಡ್ಡ ಫ್ಯಾನ್ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಮಣ್ಣಿನ ದೋಣಿ ಸಿನಿಮಾ ಬಂದಾವಾಗ ಒಕ್ಕಲಿಗರ ಸಂಘದ ಕುವೆಂಪು ಕಲಾಕ್ಷೇತ್ರದಲ್ಲಿ ಅಂಬರೀಷ್ ಅವರು ಮತ್ತು ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಕಸಂಟ ಗಾಡಿಯಲ್ಲಿ ಬಂದಿದ್ದರು. ಆ ನೆನಪು ಇವತ್ತು ಇದೆ. ಅದನ್ನ ಹೇಳ್ತಾ ಇದ್ದೆ, ನಾವು ಅವ್ರನ್ನ ಆವಾಗ ನಾವು ದೂರದಿಂದ ನೋಡಿದ್ದೀವಿ, ಇವತ್ತು ಹತ್ತಿರದಿಂದ ನೋಡ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ಮಾಡಿರುವಂಥದ್ದು ನಮಗೆಲ್ಲ ಹೆಮ್ಮೆ. ವಿಶೇಷವಾಗಿ ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ, ಈ ಸಿನಿಮಾ ನಿರ್ಮಾಣ ಮಾಡಿದಂಥ ಜಯರಾಮ್ ಸರ್ ಅವರು ಈ ಸಿನಿಮಾಕ್ಕೆ ಏನೇನು ಬೇಕು, ಈ ಹೊಸ ಹುಡುಗರಿಗೆ ಅದ್ಭುತವಾಗಿ ಏನೇನು ಬೇಕೆಲ್ಲ ಮಾಡಿದ್ದಾರೆ. ಮತ್ತು ಇದನ್ನು ರಿಲೀಸ್ ಮಾಡಲಿಕ್ಕೆ
ಮತ್ತೇನೇನು ಬೇಕು, ಯಾವ ರೀತಿ ಮಾಡಬೇಕನ್ನುವಂಥ ಎಲ್ಲ ಬ್ಲೂ ಪ್ರಿಂಟನ್ನು ಅವ್ರು ಹಾಕ್ಕೊಂಡಿದ್ದಾರೆ ಸಿನಿಮಾ ಯಶಸ್ವಿ ಮಾಡಲಿಕ್ಕೆ. ಅದಕ್ಕಾಗಿ ಮಾಧ್ಯಮ ಮಿತ್ರರ ಬೆಂಬಲ ಬೇಕು. ನಮ್ಮ ಡೈರೆಕ್ಟ್ರು ಸುರಾಗ್ ಸಾಗರ್ ಒಂಥರ ವಿಚಿತ್ರ ಮನುಷ್ಯ, ವಿಚಿತ್ರ ವ್ಯಕ್ತಿತ್ವ ಅಂದರೆ ತಪ್ಪಾಗಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಸಿನಿಮಾದ ಹುಚ್ಚಿರ್ಬೇಕಂತೆ, ಇವ್ರಿಗೆ ಅತಿಯಾದ ಹುಚ್ಚಿದೆ. ಯಾಕಂದರೆ ಯಾರೇ ಡೈರೆಕ್ಟ್ರ್ ಇರ್ಬೋದು, ನಮ್ಮ ಮನೆಗೆ ಯಾವ್ದಾದ್ರು ಗೆಸ್ಟ್ ಬಂದರೆ, ಒಂದಿನ ಬಂದರೆ 2 ದಿನ ಬಂದರೆ ಇವ್ರು ಯಾವಾಗ ಹೋಗ್ತಾರಪ್ಪ ಅನ್ನುವಂಥ ನಾವೆಲ್ಲ ಯೋಚನೆ ಮಾಡ್ತೀವಿ. ಇವರ ತಂಡ ಒಂದು 5-6 ಜನ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು ಫ್ರಾಗಿಂದ ಬಂದಿದ್ದಾರೆ ಧಾರವಾಡದವರು, ಆಮೇಲೆ ಚೆನ್ನೈಯಿಂದ ಶೈಲೇಶ್ ಅನ್ನೋರು, ಮತ್ತು ಒಂದು 2-3 ಜನ. ಇವ್ರ ಮನೆ ಮೇಲ್ಗಡೆನೇ ತಿಂಗಳನ್ಗಟ್ಟಲೆ ಕೂಡ ಹಾಕ್ಕೊಂಡು ಅವರಿಗೆ ಊಟ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಅವ್ರ ಮನೆಯಲ್ಲಿ ಇಟ್ಕೊಂಡು ಈ ಸಿನಿಮಾದ ಬಗ್ಗೆ ತಿಂಗಳನ್ಗಟ್ಟಲೆ ಪೂರ್ವ ತಯಾರಿಯನ್ನು ಮಾಡಿದಂಥವ್ರು ಸುರಾಗ್. ಆದ್ದರಿಂದ ಈ ಥರ ಹುಚ್ಚಿರುವಂಥವ್ರು ನಾನು ನೋಡಿಲ್ಲ. ಅದ್ರ ನಡುವೆ ಆ್ಯಕ್ಟ್ರು ಪ್ರವೀಣ್ ಶೆಟ್ಟಿ ನಮ್ಮನೆಯಲ್ಲೇ ಇರ್ತಿದ್ದ. ಒಂದಿನ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇಲ್ಲ. ಏನಕ್ಕೆ ನಿದ್ದೆ ಮಾಡ್ತಾ ಇಲ್ಲ ಅಂತ ನೋಡಿದರೆ 2ನೇ ದಿನ ರೆಡ್ ಬುಲ್ ಬಂದುಬಿಟ್ಟವೆ. ನಿದ್ದೆ ಮಾಡದೇ ಇರೋಕ್ಕೆ ರೆಡ್ ಬುಲ್ ತಗೊಂಡು ಬಂದಿದ್ದ. ಏನಿದು ಈ ಥರ ವಿಚಿತ್ರ ಆಗ್ಬಿಟ್ಟವನಲ್ಲ ಸುರಾಗ್ ಸಹವಾಸ ಮಾಡಿ, ಏನಿದೆ ಕತೆ ಅಂತ ತುಂಬ ಟೆನ್ಷನ್ ಆಯ್ತು ನನಗೆ. ಏನು ನಿದ್ದೆ ಮಾಡ್ತಾ ಇಲ್ಲ, ರೆಡ್ ಬುಲ್ ಬೇರೆ ಕುಡಿತಾ ಇದ್ದಾನೆ, ಏನು ಕತೆ ಇದು ಅಂತ. ಆಮೇಲೆ ನೋಡಿದರೆ ನಿದ್ರೆ ಬಿಟ್ಟು ಯಾವ ರೀತಿ ಅನುಭವ ಆಗುತ್ತೆ, ನಿದ್ರೆ ಇಲ್ದೇನೆ ಯಾವ ರೀತಿ ಅನುಭವ ಆಗುತ್ತೆ, ಈ ರೀತಿ ಒನ್ ಟೈಮ್ ಇದು ಈ ರೀತಿ ಸ್ಟಾರ್ಟ್ ಆಯಿತು. ಇನ್ನೊಂದು ಸತಿ ಎಲ್ಲರ ಹತ್ರನೂ ರ್ಯಾಶಾಗಿ ಮಾತಾಡ್ತಾ ಇದ್ದಾನೆ. ಕೋಪ ರ್ಯಾಶ್, ಏನೇನು ಹುಚ್ಚಿಗಿಚ್ಚಿ ಹಿಡ್ದೈತೆ ಏನಪ್ಪ, ಏನು ಇದಕ್ಕಿದಂಗೆ ಹಿಂಗಾಗಿದೆ ಬದಲಾವಣೆ ಏನಂತ ನೋಡ್ತಾ ಇದ್ದೆ. ಆಮೇಲೆ ನೋಡಿದರೆ ಆ ಸೀನಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅದನ್ನ ತಿಂಗಳನ್ಗಟ್ಟಲೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಆಮೇಲೆ ನೋಡಿದರೆ ಈ ಥರ ಎಲ್ಲ ಸಿನಿಮಾ ಮಾಡಿದ್ದಾರೆ. ರಶಿಕಾ ಅಂತೂ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಮೊದಲೇ ಮೇಡಮ್ ಹೇಳ್ದಂಗೆ ಜೂನಿಯಲ್ಲೇ ಅದ್ಭುತ ನಟನೆಯನ್ನು ಮಾಡಿದ್ದಾರೆ. ಮತ್ತು ನಮ್ಮ ಇವನು ಸುಜಯ್ ಅವಳು ಹೇಳ್ದ, ನನಗೆ ಚೆನ್ನಾಗಿ ಮಣ್ಣಲ್ಲಿ ಹಾಕಿ ಡೈರೆಕ್ಟ್ರು ಮಂಡೆ ಎಲ್ಲ ಉಜ್ಜಿಸ್ಬಿಟ್ಟಿದ್ರು ಮಳೆ ಬರುವಾಗ ಅಂತೇಳಿ ಹೇಳ್ತಾ ಇದ್ದ. ನನ್ನ ಹತ್ರ ಮಾತಾಡ್ತಾ ಇದ್ದ, ಈ ಸಿನಿಮಾದಲ್ಲಿ ಏನು ಅನುಭವ ಅಂತ ಹೇಳ್ತೀನಿ ಅಂತ ಹೇಳಿಲ್ಲ ಅವನು. ಮತ್ತು ನಮ್ಮ ರವಿ ಫಿಲ್ಮ್ಸ್ ವಿಶೇಷವಾಗಿ ಡಿಸ್ಟ್ರಿಬ್ಯೂಟ್ರು ನಮ್ಮ ಮನೋಜ್ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಈ ಸಿನಿಮಾದಲ್ಲಿ ನಾನು ಒಬ್ಬ ಯೋಧನ ಥರ ಅಂತ. ಒಟ್ಟಾರೆ ಈ ತಂಡ ಇದೆಯಲ್ಲ, ಈ ತಂಡ ಮತ್ತು ಜಯರಾಮ್ ಸರ್ ಅವರ ತಂಡ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ಮೇಡಮ್ ಅವರು, ಪಲ್ಲವಿ ಮೇಡಮ್ ಅವರು ಸಹ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಗಂಡನಿಗೆ ಬೆಂಬಲವಾಗಿ ನಿಂತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇಡೀ ಕನ್ನಡಿಗರು ಸೋ ಆ್ಯಂಡ್ ಸೋ ಸಿನಿಮಾ ಯಾವ ರೀತಿ ಬೆಂಬಲ ಕೊಟ್ಟರು, ಇತ್ತೀಚಿನ ಕನ್ನಡ ಸಿನಿಮಾಕ್ಕೆ ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಆ ರೀತಿ ಬೆಂಬಲವನ್ನು ಈ ಹೊಸ ಹುಡುಗರಿಗೆ ಆಶೀರ್ವಾದ ಮಾಡ್ತಾರನ್ನುವಂಥ ನಂಬಿಕೆ ಇದೆ. ಮತ್ತು ಸಿನಿಮಾ ತುಂಬ ಚೆನ್ನಾಗಿದೆ. ನಾವು ನೋಡಿರುವ ಎಲ್ಲ ಸಿನಿಮಾಕ್ಕಿಂತ ಇದೊಂದು ಅದ್ಭುತವಾಗಿ ಇದನ್ನು ಕಲರಿಂಗ್ ಎಲ್ಲ ಯುರೋಪಲ್ಲಿ ಮಾಡಿಸಿದ್ರು ಅನಿಸುತ್ತೆ. ಆಮೇಲೆ ನಮ್ಮ ಅಜಯ್ ಕ್ಯಾಮ್ರಾಮ್ಯಾನ್, ಅವನು ಸಹ ಯುರೋಪಲ್ಲಿ ಅವಾರ್ಡನ್ನು ತಗೊಂಡಂಥವ್ರು, ನಮ್ಮ ಧಾರವಾಡದವರು. ಇವರೆಲ್ಲ ಸಿನಿಮಾ ಹುಚ್ಚಿಂದನೇ ಒಟ್ಟಿಗೆ ಸೇರಿದ್ದಾರೆ. ಅದಕ್ಕಾಗಿ ಸಿನಿಮಾಕ್ಕಾಗಿ ಹಗಲು ರಾತ್ರಿ ನಿದ್ದೆಯನ್ನು ಬಿಟ್ಟು ಮಾಡಿದ್ದಾರೆ. ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ತುಂಬ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಮತ್ತೊಂದ್ಸಲ ನಾನು ಡೇಟ್ ರಿಪೀಟ್ ಮಾಡ್ತಾ ಇದ್ದೀನಿ, ಸೆಪ್ಟೆಂಬರ್ 12ಕ್ಕೆ ನಾವೆಲ್ಲರೂ ಥಿಯೇಟರಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ 1-2 ಕಾರ್ಯಕ್ರಮಗಳು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಏನೇನು ಪ್ಲ್ಯಾನ್ಸ್ ಇದ್ದಾವೆ ಅಂತ. ಏನೇ ಪ್ಲ್ಯಾನ್ ಮಾಡಿದ್ರು ಬಹಳ ಅದ್ಭುತವಾಗಿ ಮಾಡಿರ್ತಾರೆ ಚಿತ್ರತಂಡ. ಫೋಟೋಸ್ ಆಯ್ತಾ ಸರ್, ಮನು ಸರ್? ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಎಲ್ರಿಗೂ ಮತ್ತೊಂದು ಸಲ. ಕಳೆದ 2 ಹಾಡುಗಳಿಗೆ ಯಾವ ಥರ ರೆಸ್ಪಾನ್ಸ್ ಸಿಕ್ಕಿದೆಯೋ ಅದೇ ಥರ ಈ ಹಾಡಿಗೂ ನಿಮ್ಮೆಲ್ಲರೂ ಪ್ರೀತಿ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಕಾರ್ಯಕ್ರಮ ಮುಗಿಸೋ ಅಂಥ ಸಮಯ. ಎಲ್ಲ ಮಾಧ್ಯಮದವರಿಗೂ ಧನ್ಯವಾದಗಳು.